ಎಲ್ಲರಿಗೂ ನಮಸ್ಕಾರ. ನ್ಯೂ ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈಗ ಭಾರತದ ಭೂಗೋಳದ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಬನ್ನಿ. ಭಾರತವು ಭೌಗೋಳಿಕವಾಗಿ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ನೆಲೆಸಿದೆ. ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ ಹಾಗೂ ಭಾರತವು ಜನಸಂಖ್ಯೆಯಲ್ಲಿ 2022ರ ವಿಶ್ವಸಂಸ್ಥೆ ಮಂಡಿಸಿದ ಪ್ರಕಾರ, ಪ್ರಸ್ತುತ ಅಂಕಿಅಂಶಗಳ ಪ್ರಕಾರ ಭಾರತವು ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿಯೇ ಎಂಬ ಚರ್ಚೆಗಳು ಚಾಲ್ತಿಯಲ್ಲಿವೆ. ಇದು ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿ ಭೂಶಿರದವರೆಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ಭಾರತವು ವಿಸ್ತರಿಸಿದೆ. ಭಾರತವು ಅಕ್ಷಾಂಶಿಕವಾಗಿ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶದಲ್ಲಿ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ. ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಪ್ರಮುಖ ಅಕ್ಷಾಂಶಗಳಲ್ಲಿ ಒಂದಾದ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಇದು 23.5 ಡಿಗ್ರಿ ಅಕ್ಷಾಂಶ, ಉತ್ತರ ಅಕ್ಷಾಂಶ. ಭಾರತದ ನೆರೆಹೊರೆಯ ದೇಶಗಳನ್ನು ನೋಡ್ತಾ ಹೋಗೋಣ. ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳಿವೆ. ಉತ್ತರಕ್ಕೆ ನೇಪಾಳ, ಭೂತಾನ ಮತ್ತು ಚೀನಾ ಹಾಗೂ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳಿವೆ. ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ. ನಾವಿಲ್ಲೇನು ನೋಡಿದ್ವಿ ಅಂದರೆ, ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನಲ್ಲಿ 7ನೇ ಸ್ಥಾನದಲ್ಲಿದೆ. ಬಟ್ ಜನಸಂಖ್ಯೆಯಲ್ಲಿ 2022ರ ವಿಶ್ವಸಂಸ್ಥೆ ವರದಿ ಪ್ರಕಾರ ಮೊದಲನೇ ಸ್ಥಾನದಲ್ಲಿದೆ. ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಭೂಶಿರವರೆಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದೆ ಅಂತ ನೋಡಿದ್ದೀವಿ. ಹಾಗೆ ಅಕ್ಷಾಂಶದಲ್ಲಿ ಭಾರತವು 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶದಲ್ಲಿ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಭಾರತವು ವಿಸ್ತರಿಸಿದೆ. ಹಾಗೆ ಭಾರತ ದೇಶದಲ್ಲಿ ಪ್ರಮುಖ ಅಕ್ಷಾಂಶಗಳಲ್ಲಿ ಒಂದಾದ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದೆ. ಹೌದಾ? ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ಭಾರತದ ನೆರೆಹೊರೆಯ ದೇಶಗಳು, ಅವುಗಳಲ್ಲಿ ವಾಯುವ್ಯಕ್ಕೆ ಪಾಕಿಸ್ತಾನ ಇದ್ದರೆ ಮತ್ತು ವಾಯುವ್ಯಕ್ಕೆ ಅಫ್ಘಾನಿಸ್ತಾನ ದೇಶವೂ ಕೂಡ ಇದೆ. ಹಾಗೆ ಉತ್ತರದಲ್ಲಿ ನೇಪಾಳ, ಭೂತಾನ ಮತ್ತು ಚೀನಾ ದೇಶಗಳಿವೆ ಹಾಗೂ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳಿವೆ. ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾವಿದ್ದು ಈ ಶ್ರೀಲಂಕಾ ದೇಶವು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ. ಓಕೆ, ನಾವು ಇಲ್ಲಿಯವರೆಗೆ ಭಾರತದ ಭೌಗೋಳಿಕ ಸನ್ನಿವೇಶದ ಬಗ್ಗೆ ನೋಡ್ತಾ ಇದ್ದೀವಿ. ಅವುಗಳಲ್ಲಿ ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನ ಹಾಗೂ ಭಾರತದ ನೆರೆಹೊರೆಯ ದೇಶಗಳ ಬಗ್ಗೆ ನೋಡಿದ್ದೇವೆ. ಓಕೆ, ಮುಂದೆ ಬನ್ನಿ ನೋಡೋಣ. ಭಾರತವನ್ನು ಸುತ್ತುವರೆದಿರುವ ಜಲಭಾಗಗಳೆಂದರೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿವೆ. ಆದ್ದರಿಂದ ಭಾರತವು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನು ಹೊಂದಿದೆ. ಇವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದ್ದರೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿವೆ. ಆದ್ದರಿಂದ ಭಾರತವು ಒಂದು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನು ಹೊಂದಿದೆ. ಇವು ಭಾರತವನ್ನು ಸುತ್ತುವರಿದ ಜಲಭಾಗಗಳಾಗಿವೆ. ಓಕೆ, ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ ಹಾಗೂ ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ, ಅಂದರೆ ಭಾರತದ ರಾಜಧಾನಿಯಾಗಿದೆ. ನಾವು ಈಗ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ. ಭಾರತದಲ್ಲಿ ವೈವಿಧ್ಯವಾದ ಮೇಲ್ಮೈ ಲಕ್ಷಣಗಳಿವೆ. ಭೂ ಸ್ವರೂಪಗಳನ್ನು ಆಧರಿಸಿ ಭಾರತವನ್ನು 4 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಉತ್ತರದ ಪರ್ವತಗಳು, ಎರಡನೇದಾಗಿ ಉತ್ತರದ ಮೈದಾನಗಳು, ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇದಾಗಿ ಕರಾವಳಿ ಮೈದಾನಗಳು. ಓಕೆ, ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ನಾವು ಏನು ಮಾಡ್ತೀವಿ ಅಂದರೆ ಭೌಗೋಳಿಕ ವಿಭಾಗಗಳನ್ನು ಪ್ರಾಕೃತಿಕ ವಿಭಾಗಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸ್ತೀವಿ? ಭೂ ಸ್ವರೂಪಗಳನ್ನು ಆಧರಿಸಿ ಭಾರತವನ್ನು 4 ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೇದು ಉತ್ತರದ ಪರ್ವತಗಳು, ಎರಡನೇದಾಗಿ ಉತ್ತರದ ಮೈದಾನಗಳು, ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇದು ಕರಾವಳಿ ಮೈದಾನಗಳು. ಓಕೆ, ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ.
ಹೌದಾ. ನಾವು ಮೊದಲನೇದಾಗಿ ಉತ್ತರದ ಪರ್ವತಗಳ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರದ ಪರ್ವತಗಳ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಹಿಮಾಲಯ ಪರ್ವತ. ಇದು ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಸರಣಿಗಳನ್ನು ಒಳಗೊಂಡಿದೆ. ಹೌದಾ. ದೇಶದ ಉತ್ತರ, ಈಶಾನ್ಯ ಮತ್ತು ಪೂರ್ವ ಭಾಗಗಳಂತೆ ಹಿಮಾಲಯಗಳು ನೈಸರ್ಗಿಕ ಗಡಿಯಂತಿವೆ. ಹೌದಾ. ಹೆಂಗಂದರೆ ದೇಶದ ಉತ್ತರ, ಈಶಾನ್ಯ ಮತ್ತು ಪೂರ್ವ ಭಾಗಗಳಿಗೆ ಹಿಮಾಲಯ ಪರ್ವತಗಳೇನಾಗಿವೆ? ನೈಸರ್ಗಿಕ ಗಡಿಯಂತಿವೆ. ಹಿಮಾಲಯಗಳು ಪೂರ್ವ ಭಾಗ, ಈಶಾನ್ಯ ಭಾಗ, ಉತ್ತರ ಭಾಗಗಳಿಗೆ ನೈಸರ್ಗಿಕ ಗಡಿಯಾಗಿವೆ. ಹಾಗೆ ಇವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಾಗಿದ್ದು ಹಿಮದಿಂದ ಆವೃತವಾಗಿವೆ. ಅವುಗಳಲ್ಲಿ ಹಲವು ಅತ್ಯಂತ ಎತ್ತರವಾದ ಶಿಖರ, ಆಳವಾದ ಕಣಿವೆ, ಕಂದರ, ಹಿಮನದಿ, ಪರ್ವತ ಘಾಟಿ ಮೊದಲಾದ ಸ್ವರೂಪಗಳಿವೆ. ಇಲ್ಲಿನ ಮೌಂಟ್ ಎವರೆಸ್ಟ್ ಶಿಖರವು 8,848 ಮೀಟರ್ ಎತ್ತರ. ಅಂದರೆ ಪ್ರಪಂಚದಲ್ಲಿ ಎತ್ತರವಾದಂಥ ಶಿಖರ ಯಾವುದಪ್ಪ ಅಂದರೆ ಅದು ಮೌಂಟ್ ಎವರೆಸ್ಟ್. ಆದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ K2 ಅಂತ ಕರೀತಾರೆ, 8,611 ಮೀಟರ್. ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಪಾತ್ರವು ಮಹತ್ವವುಳ್ಳದು. ಅವು ಸ್ವಾಭಾವಿಕ ಗಡಿಯಂತೆ ವರ್ತಿಸುತ್ತವೆ. ಮಧ್ಯ ಏಷ್ಯಾದಿಂದ ಬೀಸಿ ಬರುವ ಶೀತ ಗಾಳಿಗಳನ್ನು ತಡೆಯುತ್ತವೆ ಮತ್ತು ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಹಾಗೂ ಅನೇಕ ನದಿಗಳಿಗೆ ಉಗಮ ಸ್ಥಾನ ಹಾಗೂ ಹಲವು ಗಿರಿಧಾಮಗಳಿಗೆ ನೆಲೆಯಾಗಿವೆ. ಈಗ ನಾವು ನೋಡಿ, ಉತ್ತರದ ಪರ್ವತಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತವು ಹಲವಾರು ಸರಣಿಗಳನ್ನು ಒಳಗೊಂಡಿದೆ. ಹೌದಾ. ಅದು ನಮ್ಮ ಭಾರತ ದೇಶದ ಉತ್ತರ ಭಾಗ ಹಾಗೂ ಈಶಾನ್ಯ ಭಾಗ ಮತ್ತು ಪೂರ್ವ ಭಾಗಗಳಿಗೆ ಒಂಥರ ನೈಸರ್ಗಿಕ ಗಡಿಯಾಗಿದೆ. ಹೌದಾ. ನ್ಯಾಚುರಲ್ ಬೌಂಡ್ರಿನ ಥರ ಆಗಿಬಿಟ್ಟಿದೆ ಯಾವುದು? ಹಿಮಾಲಯ ಪರ್ವತ. ಅದೇ ಥರ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಾಗಿದ್ದು ಇವು ಹಿಮದಿಂದ ಆವೃತವಾಗಿವೆ. ಅವುಗಳಲ್ಲಿ ಹಲವು ಅತ್ಯಂತ ಎತ್ತರವಾದ ಶಿಖರಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್, ಅದು ಈ ಹಿಮಾಲಯ ಪರ್ವತಗಳಲ್ಲೇ ಕಂಡುಬರುವುದು. ಅದು ಎಷ್ಟು ಎತ್ತರವಾಗಿದೆ ಅಂದ್ರೆ 8,848 ಮೀಟರ್ ಎತ್ತರವಾಗಿದೆ. ಇದು ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಅದು ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ನ ಎತ್ತರ 8,848 ಮೀಟರ್. ಹಾಗೆ ನಮ್ಮ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಅದು ಮೌಂಟ್ ಗಾಡ್ವಿನ್ ಆಸ್ಟಿನ್, ಇದಕ್ಕೆ K2 ಅಂತ ಕರೀತಾರೆ. ಇದರ ಎತ್ತರ 8,611 ಮೀಟರ್. ಹೌದಾ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಪಾತ್ರ ಮಹತ್ವವಾಗಿದೆ. ಹೌದಾ. ಇವು ಒಂಥರ ಏನು ಮಾಡ್ತವೆ? ಸ್ವಾಭಾವಿಕ ಗಡಿಯಂತೆ ವರ್ತಿಸುತ್ತವೆ. ಇವು ಮಧ್ಯ ಏಷ್ಯಾದಿಂದ ಬೀಸಿ ಬರುವ ಶೀತಗಳನ್ನು ಏನು ಮಾಡ್ತವೆ? ತಡೆಯುತ್ತವೆ ಹಾಗೂ ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ಅನೇಕ ನದಿಗಳಿಗೆ ಉಗಮ ಸ್ಥಾನ ಮತ್ತು ಹಲವು ಗಿರಿಧಾಮಗಳಿಗೆ ಏನಾಗಿದೆ? ನೆಲೆಯಾಗಿವೆ. ಯಾವಪ್ಪ ಅಂದರೆ ಅದು ಹಿಮಾಲಯ ಪರ್ವತಗಳು. ಓಕೆ. ನಾವೀಗೇನು ಮಾಡಿದ್ವಿ? ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲನೇದಾದಂಥ ಉತ್ತರದ ಪರ್ವತಗಳ ಬಗ್ಗೆ ನೋಡಿದ್ದೀವಿ. ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.